ಗದಗ ಜಿಲ್ಲೆಯ ಮುಂಡರಗಿಯಲ್ಲಿ ಜಗದ್ಗುರು ಅನ್ನದಾನೀಶ್ವರ ವಿದ್ಯಾಸಂಸ್ಥೆಯ ಶತಮಾನೋತ್ಸವ ಸಮಾರಂಭ ಅದ್ಧೂರಿಯಾಗಿ ನಡೆಯಿತು. ಈ ವೇಳೆ ಸ್ವಾಮೀಜಿಗಳು ಹಾಗೂ ಗಣ್ಯರು ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಖಾಸಗಿ ಸುದ್ದಿವಾಹಿನಿಯ ಪ್ರಧಾನ ಸಂಪಾದಕರಾದ ಅಜಿತ್ ಹನುಮಕ್ಕನವರವರು ಮಾತನಾಡಿ, ನೈಜ ಸಾಧನೆ ಅನ್ನುವಂಥದ್ದು ಮೆಟ್ರೋ ಸಿಟಿಗಳ ಗಾಜಿನ ಮನೆಗಳಲ್ಲಿ ಹುಟ್ಟೋದಿಲ್ಲ. ಮಣ್ಣಿನ ವಾಸನೆ ಇರುವಂತಹ ಹಳ್ಳಿಗಳಲ್ಲಿ ಸಾಧನೆಯ ಕಿಚ್ಚು ಇರುತ್ತೆ. ಇಂದು ದೇಶದ ಉನ್ನತ ಸ್ಥಾನದಲ್ಲಿರೋರು ದೊಡ್ಡ ವಿಜ್ಞಾನಿಗಳು ಅಥವಾ ಆಡಳಿತಾಧಿಕಾರಿಗಳನ್ನ ಗಮನಿಸಿದರೆ ಅವರೆಲ್ಲರೂ ಕೂಡ ಹಳ್ಳಿಯ ಹಿನ್ನೆಲೆಯಿಂದ ಬಂದವರೇ ಆಗಿದ್ದಾರೆ ಅಂತ ಹೇಳಿ ಅಭಿಪ್ರಾಯಪಟ್ಟರು. ಇನ್ನು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಸೌಲಭ್ಯಗಳು ಇರಬಹುದು, ಆದರೆ ಅಲ್ಲಿ ಬದುಕಿನ ಸಂಘರ್ಷಗಳು ಕಡಿಮೆ. ಹಳ್ಳಿಯ ಮಕ್ಕಳು ಕಷ್ಟಪಟ್ಟು ಬೆಳೆಯುವುದರಿಂದ ಅವರಲ್ಲಿ ಸವಾಲುಗಳನ್ನ ಎದುರಿಸುವಂತಹ ಶಕ್ತಿ ಹೆಚ್ಚಾಗುತ್ತೆ. ಪಟ್ಟಣದ ವ್ಯಾಮೋಹಕ್ಕೆ ಬಿದ್ದು ಹಳ್ಳಿಯ ಬೇರುಗಳನ್ನ ಮರೆಯಬಾರದು ಅಂತ ಹೇಳಿ ಕಿವಿ ಮಾತನ್ನ ಹೇಳಿದ್ರು. ಸ್ಕೂಲಲ್ಲಿ ಮುಗಿಸಿದ್ರಿ, ಕಾಲೇಜಲ್ಲಿ ಮುಗಿಸಿದ್ರಿ, ಅವರ ಪೈಕಿ ಬಹುತೇಕರು ಕಾಲೇಜ್ಗೋಸ್ಕರ ಸಿಟಿ ಮುಖ ನೋಡಿದವರೇ ಹೊರತು ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಎಲ್ಲ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ, ಸಣ್ಣ ಸಣ್ಣ ಪಟ್ಟಣಗಳಲ್ಲಿ ಓದವರು. ನಾನು ಇದನ್ನು ಯಾವಾಗಲೂ ಹೋದಾಗ ಅಬ್ಸರ್ವ್ ಮಾಡ್ತೀನಿ. ಯಾಕೆ ಅಂದರೆ ನನ್ನ ಅತ್ಯಂತ ಬಲವಾದ ನಂಬಿಕೆ ಈ ದೇಶದ ತಾಕತ್ತು ಇನ್ನು ಸಿಟಿಗಳಲ್ಲಿ ಉಳಿದಿಲ್ಲ. ಉಳಿದಿರೋದೇ ಹಳ್ಳಿಗಳಲ್ಲಿ, ಉಳಿದಿರೋದೇ ಪಟ್ಟಣಗಳಲ್ಲಿ. ಈ ದೇಶದ ತಾಕತ್ತು ಉಳಿದಿರೋದಲ್ಲೇ. ಏನಾದರೂ ಸಾಧನೆ ಅಂತ ಆಗಬೇಕಿದ್ರೆ ಇಂಥ ಊರುಗಳಿಂದ ಆಗಬಹುದೇ ಹೊರತು ಮಹಾನಗರಗಳಿಂದ ಆಗುವುದು ಬಹಳ ಅಂದ್ರೆ ಬಹಳ ಕಷ್ಟ. ನನ್ನ ಮಕ್ಕಳಿಗೆ ಈಗ 5.5 ವರ್ಷ. ನಾನು ಚಡಪಡಿಸ್ತೀನಿ, ಯಾವಾಗ ನಮ್ಮ ಹಳ್ಳಿಗೆ ಕರ್ಕೊಂಡ್ಬಂದು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ತೀನೋ ಅಂತ ಚಡಪಡಿಸ್ತೀನಿ. ಇಲ್ಲಿ ಈ ರೀತಿಯ ಶಾಲೆಗಳಲ್ಲಿ ಒಬ್ಬ ವ್ಯಕ್ತಿಯ ಒಂದು ಮಗುವಿನ ಅತ್ಯುತ್ತಮವಾದದ್ದನ್ನು ಹೊರಗೆ ತೆಗೆಯೋ ಕೆಪಾಸಿಟಿ ಇರುವಷ್ಟು ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳಲ್ಲಿ, ಇದೇನು ಈ ಚೇನ್ ರೀತಿಯಲ್ಲಿ ನಡೀತಾವಲ್ಲ ಅಂಥ ವಿದ್ಯಾಸಂಸ್ಥೆಗಳಲ್ಲಿ ಇಲ್ಲ. ಈ ಶಾಲೆಗಳು ನಾವು ಬಹಳ ಕಡೆ ಹೇಳ್ತೇನೆ, ಹೋದಲ್ಲಿ ಬಂದಲ್ಲಿ. ನಾನು ಇವತ್ತು ಜೀವನದಲ್ಲಿ ಉದ್ಧಾರ ಆಗಿದ್ದೀನಿ ಅಂತ ಯಾರಿಗಾದರೂ ಅನಿಸಿದ್ರೆ ಅದಕ್ಕೆ ಇರುವ ಏಕೈಕ ಕಾರಣ ನಾನು ಓದಿದ್ದು ಪ್ರೈಮರಿ ಸ್ಕೂಲ್. ಏಕೈಕ ಕಾರಣ ಅದ. ಅಲ್ಲಿ ಕ್ಲಾಸ್ ರೂಮ್ನಲ್ಲಿ ಕೂತ್ಕೊಂಡು ಏನು ಓದಿದೆ ಅನ್ನೋದು ನನಗೆ ಇವತ್ತಿಗೂ ನೆನಪಿಲ್ಲ. ಆದರೆ ನಮ್ಮ ಶಾಲೆಯಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಆದರೆ ನಮ್ಮ ಮಾಸ್ತರ್ ನಮ್ಮನ್ನು ಕರೆದು ಸ್ವಾಗತ ಭಾಷಣ ನೀನು ಮಾಡು, ಇಲ್ಲ ವಂದನಾರ್ಪಣೆ ನೀನು ಮಾಡು, ಅತಿಥಿಗಳ ಪರಿಚಯ ನೀನು ಮಾಡು ಅಂತಿತ್ತು. 6ನೇ 7ನೇ ಇದ್ದಾಗ ಅದನ್ನು ಮಾಡ್ತಾ 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 ಸ್ಟೇಜ್ ಫಿಯರ್ ಅಂದ್ರೆ ಏನು ಅನ್ನೋದು ಹೋಗ್ಬಿಡುತ್ತೆ ನಮಗೆ. ಅದಾದಮೇಲೆ ಸಾಹಿತ್ಯದ ಪುಸ್ತಕ ಕೊಟ್ಟು ಇದನ್ನು ಓದು, ಇಂಥವ್ರು ಬರೆದಿದ್ದು, ಇದರಲ್ಲಿ ಇಂಥದ್ದು ಚೆನ್ನಾಗಿದೆ, ಅಂಥದ್ದು ಚೆನ್ನಾಗಿದೆ ಅನ್ನೋರು. ಬೆಳಗ್ಗೆ ಸ್ಕೂಲಿಗೆ ಬಂದ ತಕ್ಷಣ ಪೇಪರ್ ಓದಿಸ್ತಿದ್ರು ನಮಗೆ. ಅವಾಗ ಸುಧಾ, ಕರ್ಮವೀರ ಬಹಳ ಬರ್ತಿದ್ವು, ತರಂಗ, ಕಸ್ತೂರಿ ಅಂತ ಒಂದು ಬರ್ತಿತ್ತು. ನಾವು ಸ್ಕೂಲ್ನಾಗ ಕೊಟ್ಟು ಓದಿಸ್ತಿದ್ರು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.